ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಂ ಅಮೃತಂ ಜಗದ್ವಿಪತಿ ಭುಜಗಭೋಗಾಭಮೃದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನ ತಮ್ಮ ಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಅಂಬರೀಷನ ಒಂದು ಏಕಾದಶಿಯ ವ್ರತದ ಬಗ್ಗೆ ಕೇಳಿ ನೋಡಿದ್ವಿ. ದುರ್ವಾಸರಿಗೆ ಹೇಗೆ ಬುದ್ಧಿ ಬಂತು, ಅಲ್ಲಿಂದ ಏನಾಯಿತು, ಭಗವಂತ ಹೇಗೆ ಅವರನ್ನು ಎಲ್ಲ ಕಾಪಾಡ್ದ, ಅದನ್ನೆಲ್ಲ ಪೂರ್ತಿಯಾಗಿ ನೋಡಿದ್ವಿ. ಆದಮೇಲೆ ಮುಂದೆ ರಘುವಂಶದ ಕತೆ ಬರುತ್ತೆ. ಈ ಪರಂಪರೆಯಲ್ಲಿ ಅನಂತರ ಬರುವಂಥ ರಾಜರುಗಳು ಹರಿಶ್ಚಂದ್ರ, ಸಗರ, ಭಗೀರಥ, ದಿಲೀಪ, ದಶರಥ ಮುಂತಾದಂಥ ಇಂಪಾರ್ಟೆಂಟ್ ಪರ್ಸನ್ಸು. ದಶರಥನ ಮಗನಾಗಿ ರಾಮಚಂದ್ರನಾಗಿ ಭಗವಂತ ಅವತಾರ ಮಾಡಿದ ತ್ರೇತಾಯುಗದ ರಾಮಾಯಣದ ಕತೆ ಬರುತ್ತೆ. ಅದರಲ್ಲಿ ಈ ಮೊದಲು ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಹೀಗೆ 5 ಅವತಾರಗಳ ಕಥೆಯನ್ನು ನೋಡಿದ್ದೇವೆ, ಬಂದಿದೆ. 6ನೇ ಅವತಾರದ ಪರಶುರಾಮನ ಕತೆ ಮುಂದೆ ಬರುತ್ತೆ. ಅದು ಆರ್ಡ್ರಲ್ಲಿಲ್ಲ, ಹಿಂದೆ ಮುಂದಾಗಿ ಬಂದಿದೆ. ಸೀತೆಯನ್ನು ಕಳೆದುಕೊಂಡು ರಾಮಚಂದ್ರ ಕಾಡಿನಲ್ಲಿ ಗಿಡಮರಗಳನ್ನು ವಿಚಾರಿಸ್ತಾನೆ. ಸೀತೆಯನ್ನು ನೋಡಿದ್ರ, ನನ್ನ ಸೀತೆಯನ್ನು ಕಂಡಿರ ಅಂತ. ಆ ಒಂದು ಹುಡುಕಾಟದಲ್ಲಿ ಸುಗ್ರೀವನ ಪರಿಚಯ ಆಗುತ್ತೆ. ರಾಮಚಂದ್ರ ಕಪಿಸೇನೆಯೊಡನೆ ಲಂಕೆಗೆ ಹೊರಡ್ತಾನೆ. ರಾವಣರ ಯುದ್ಧ ಗೊತ್ತಿದೆ, ಅದು ರಾವಣ ವಧೆಯಾಗತ್ತೆ. ಸೀತೆ ರಾಮಚಂದ್ರ ಭಗವಂತನ 7ನೇ ಅವತಾರವಾದ ರಾಮಚಂದ್ರ ಇಷ್ಟೆಲ್ಲ ಪಾಡು ಪಡಬೇಕಾಯ್ತಾ? ರಾಮಚಂದ್ರ ಭಗವಂತನ ಅವತಾರವಾದರು. ಇದಕ್ಕೆ ಶುಕಾಚಾರ್ಯರು ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡ್ತಾರೆ ಭಾಗವತದಲ್ಲಿ. ಭ್ರಾತ್ರ ವನೆ ಕೃಪಣವತ್ ಪ್ರಿಯಾಯ ವಿಯುಕ್ತ ಸ್ತ್ರೀ ಸಂಗಿನಾಮೀತಿ ರತಿಂ ಪ್ರಥಯಶ್ಚಾರ ಅಂಥೇಳಿ. ಪತ್ನಿಯಿಂದ ಭೀತನಾದ ರಾಮಚಂದ್ರ ತಮ್ಮನಾದ ಲಕ್ಷ್ಮಣನ ಜೊತೆ ದೈನ್ಯದಿಂದ ದುಃಖಿಸುತ್ತಾ ಅಲೆದಾಡಿದ. ಅವನು ಸೀತೆಗಾಗಿ ಕಣ್ಣೀರು ಸುರಿಸ್ದ. ದೇವರಿಗೇನೆ ಈ ಗತಿಯಾದರೆ ನಾವೆಲ್ಲ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ರಾಮಚಂದ್ರ, ನಾರಾಯಣ, ಸೀತೆ, ಲಕ್ಷ್ಮೀದೇವಿ ಅವರು ಬೇರೆ ಆಗೋದು ಅಂದರೆ ಏನರ್ಥ? ಅವರು ಸರ್ವಶಕ್ತರು, ಸರ್ವಗತರು, ಅವರು ಜಗತ್ತಿನ ಮಾತಾಪಿತರು. ಅವರು ಅಗಲುದು ಅಂದರೆ ಏನರ್ಥ? ಹಾಗಾಗಿ ಆಗ ಅಗಲಿದವರಂತೆ ಕಾಣಿಸಿಕೊಂಡರು ಅಷ್ಟೇ ಅವರು. ಯಾಕೆ ಈ ಕಾಣಿಕೆ ಅಂದರೆ ಮನುಷ್ಯ ಶಿಕ್ಷಣಕ್ಕೋಸ್ಕರವಾಗಿ. ಮಾರ್ತ್ಯಾವತಾರಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಭಗವಂತ ಇದೊಂದು ಲೀಲಾ ನಾಟಕ. ಮನುಷ್ಯ ಜೀವನದಲ್ಲಿ ಸುಖ ದುಃಖಗಳ ವೈರುಧ್ಯಗಳನ್ನು ತೋರಿಸೋದಕ್ಕೋಸ್ಕರವಾಗಿ ಮನುಷ್ಯಾವತಾರವನ್ನು ಮಾಡಿದಾಗ ಏನೇನು ನಡೆಯುತ್ತೆ ಅದನ್ನೆಲ್ಲ ನಡೆಸಿ ತೋರಿಸಿದಂಥ ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಲ್ವಾಪ. ಅವನು ಮನುಷ್ಯತ್ವದ ಪರಾಕಾಷ್ಠೆಯ ದರ್ಶನ ಅವನು ಇರುವಂಥದ್ದು ನೋಡಿದ್ದವನ್ನ. ಒಬ್ಬ ವ್ಯಕ್ತಿ ಹೆಣ್ಣಿನ ಮೋಹಕ್ಕೆ ಬಲಿಯಾದರೆ ಹೇಗೆ ಕಷ್ಟವನ್ನು ಪಡ್ತಾನೆ ಅನ್ನುವುದು ರಾಮಚಂದ್ರ ತನ್ನ ಬದುಕಿನಲ್ಲಿ ಅಭಿನಯಿಸಿ ತೋರಿಸಿದಂತಹ ಒಂದು ಲೀಲಾ ನಾಟಕ. ಭಗವಂತನಿಗೆ ಹೆಣ್ಣಿನ ಮೋಹ ಎಂದಿಗೂ ಇಲ್ಲ, ನಿಜ. ಸೀತೆಯಿಂದ ಆತ ವಿರಹಿತನಾಗಿದ್ದೂ ಕೂಡ ಇಲ್ಲ. ಇದು ವಿರಹಿಗಳ ಬಾಳಿನ ಒಂದು ಅಣಕ ಅಥವಾ ನೋಟ ಅಷ್ಟೇ. ಆದರ್ಶ ದಾಂಪತ್ಯದ ಒಂದು ಪ್ರತೀಕ ಅಷ್ಟೇ ಅದು. ಭಾಗವತದಲ್ಲಿ ಬರುವಂಥ ರಾಮಾಯಣದ ಕಥೆ ನಿರೂಪಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಭಾಗವತದಲ್ಲಿ ಬರುವಂತೆ ರಾಮಚಂದ್ರ ಅಶೋಕವನದಲ್ಲಿ ಶಿಂಶವಾಪ ವೃಕ್ಷದ ಬುಡದಲ್ಲಿ ಕುಳಿತಿದ್ದ ಸೀತೆಯನ್ನು ತಾನೇ ಸಂತೈಸಿ ಕರ್ಕೊಂಡು ಬರ್ತಾನೆ ಅಂತ ಇದೆ. ಇಲ್ಲಿ ಅಗ್ನಿ ಪರೀಕ್ಷೆಯ ಉಲ್ಲೇಖವೇ ಇಲ್ಲ. ಇಲ್ಲಿ ತಥೋ ದರ್ದಶ ಭಾಗವನೋ ಶೋಕ ವಿಕಾರ್ಶ್ರಮೆ ಕ್ಷಾಮಾಂ ಸ್ವವಿರಹವಾದ್ಯೆ ಶಂಶ ಪಾಮೂಲ ಮಾಸ್ಥಿತಾಂ ಅಂಥೇಳಿ. ರಾಮಚಂದ್ರ ರಾಜ್ಯಭಾರ ಮಾಡ್ತಾ ಇದ್ದಾಗ ತಾನೇ ವೇಷ ಮರೆಸಿಕೊಂಡು ರಾತ್ರಿಯ ಹೊತ್ತು ತಿರುಗಾಡ್ತಾ ಇದ್ದ. ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಒಮ್ಮೆ ಏನಾಗಿತ್ತಂದರೆ, ತಿರುಗಾಡ್ತಾ ಇದ್ದಾಗ ಸೀತೆಯ ಬಗೆಗಿನ ಅಪವಾದ ಮಾತು ಅವನ ಕಿವಿಗೆ ಬೀಳುತ್ತೆ. ಆಗ ಯಾರೋ ಒಬ್ಬ ನಾಗರಿಕ ತನ್ನ ಹೆಂಡತಿಯನ್ನು ಹೇಗೆ ಗದರುತ್ತಾ ಇದ್ದ ಅಂದರೆ, ನಿನ್ನನ್ನು ಪುನಃ ಮನೆಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ನಾನೇನು ರಾಮಚಂದ್ರ ಅಲ್ಲ. ಈ ಮಾತು ರಾಮಚಂದ್ರನ ಕಿವಿಗೆ ಬೀಳುತ್ತೆ. ಜನಾಭಿಪ್ರಾಯಕ್ಕೆ ತಲೆಬಾಗಿ ಸೀತೆಯನ್ನು ವಾಲ್ಮೀಕಿ ಮುನಿ ಆಶ್ರಮಕ್ಕೆ ಕಳಿಸ್ತಾನೆ. ಅಲ್ಲೇ ಲವಕುಶರು ಜನಿಸ್ತಾರೆ. ಹೀಗೆ ಇದೊಂದು ಕಡೆ ಆದರೆ ರಾಮಚಂದ್ರ
13,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ ಅಂತ ಭಾಗವತ ಹೇಳುತ್ತೆ. ತ್ರಯೋದಶಾಬ್ದ ಸಹಸ್ರ ಅಗ್ನಿಹೋತ್ರಂ ಅಖಂಡಿತಂ ಅಂತ ಹೇಳಿ. ಆದರೆ ವಿಷ್ಣು ಪುರಾಣ ಹೇಳುತ್ತೆ ವಾಲ್ಮೀಕಿ ರಾಮಾಯಣಗಳ ಪ್ರಕಾರ ರಾಮಚಂದ್ರ ರಾಜ್ಯಭಾರ ಮಾಡಿದ್ದು 11,000 ವರ್ಷಗಳ ಕಾಲ ಅಂತ. ಇದೆರಡೂ ಕೂಡ ವಿರುದ್ಧವಾದ ಹೇಳಿಕೆಗಳು ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು ಅದೆರಡೂ ವಿರುದ್ಧವಾದಂಥದ್ದು ಅಲ್ಲವೇ ಅಲ್ಲ. ಯಾಕಂದರೆ ಪ್ರಾಚೀನರ ವರ್ಷಗಣನೆಯಲ್ಲಿ ಹಲವು ಬಗೆಗಳು ಉಂಟಿರುತ್ತೆ. ಮುಖ್ಯವಾಗಿ 5 ಬಗೆಯ ವರ್ಷಗಳಿದೆ: ವತ್ಸರ, ಸಂವತ್ಸರ, ಅನುವತ್ಸರ, ಇಡಾವತ್ಸರ ಮತ್ತು ಪರಿವತ್ಸರ. ಅಂಡರ್ಲೈನ್ ಮಾಡಿಕೊಂಡು ಕೇಳ್ಕೊಳ್ಳಿ. 360 ದಿನಗಳಿಗೆ ದಿವಸಗಳ ಒಂದು ವರ್ಷಕ್ಕೆ ವತ್ಸರ ಅಂತ ಹೇಳ್ತಾರೆ. ಸೂರ್ಯ ಮೇಷದಿಂದ ಮೀನದ ತನಕ ಬರೋದಕ್ಕೆ 12 ರಾಶಿಗಳಲ್ಲಿ ಸಂಚಾರ ಮಾಡುವ ಅವಧಿಯ ಸೌರ ವರ್ಷವನ್ನು ಸಂವತ್ಸರ ಅಂತ ಕರೀತಾರೆ. ಚೈತ್ರದಿಂದ ಪಾಲ್ಗುಣದ ತನಕ ಚಂದ್ರ ವರ್ಷವನ್ನು ಅನುವತ್ಸರ ಅಂತ ಕರೀತಾರೆ. ಬೃಹಸ್ಪತಿಯ ಉದಯದ ಅವಧಿಗೆ ಪರಿವತ್ಸರ ಅಂತ ಕರೀತಾರೆ. 27 ನಕ್ಷತ್ರಗಳು ರಾಶಿ ಚಕ್ರದಲ್ಲಿ ಒಂದು ಸುತ್ತು ಬರೋ ಕಾಲ ನಕ್ಷತ್ರ ಮಾಸ ಅಂತ ಅದಕ್ಕೆ ಅರ್ಥ. ಅದು 27 ದಿನ. ಇಂಥ 12 ಮಾಸಗಳು ಇಡಾವತ್ಸರ ಆಗುತ್ತೆ. ಹಾಗಾಗಿ ವರ್ಷಕ್ಕೆ 360 ದಿನಗಳ ವತ್ಸರದ ಮಾಸದಲ್ಲಿ ಇಡಾವತ್ಸರದ ಮಾಸದಲ್ಲಿ 27 + 12 ಅಂದರೆ 324 ದಿನಗಳು. ಹೀಗಾಗಿ ರಾಮಚಂದ್ರ ಆಳಿದ್ದು 11,000 ವತ್ಸರಗಳ ಕಾಲ ಮತ್ತು 13,000 ಇಡಾವತ್ಸರಗಳ ಕಾಲ ಅಂತ ಹೇಳಿ ಅರ್ಥ ಅದಕ್ಕೆ. ಹಾಗಾಗಿ ಇದು 13,000 + 324 / 360 ಮಾಡಿದ್ರೆ 11,700 ವರ್ಷ ಕರೆಕ್ಟಾಗಿ ಬಂದುಬಿಡುತ್ತೆ. ಹೀಗೆ ಲೆಕ್ಕ ಮಾಡಿದಾಗ 700 ವರ್ಷ ಹೆಚ್ಚಾಯ್ತಲ್ಲ 11,000 ವರ್ಷಕ್ಕೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸೀತಾ ಸಹಿತನ ಭಾಗವತ ಹೇಳೋ ಒಂದು ಮಾತಿದು ನೋಡಿ. ಯಾವ್ಯಾವ ಥರ ಅರ್ಥ ಮಾಡಬೇಕು ಪುರಾಣಗಳಿಗೆ ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಇಂಥ ಆಚಾರ್ಯ ಬನ್ನಂಜಯ ಅವರು ಬೇಕಾಗ್ತಾರೆ. ಇಲ್ಲ ಅಂದರೆ ನೋಡಿ ನಮಗೆ ಅರ್ಥವೇ ಆಗ್ತಿರಲಿಲ್ಲ. ಇದು ಕೂಡ ಎಲ್ಲ ಒಂಥರ ಒಗಟಾಗಿರೋದು. 11,000 ಅಂದರು 13,000 ಅಂದರು ವಿಷ್ಣು ಪುರಾಣದಲ್ಲಿ ಮತ್ತು ಭಾಗವತದಲ್ಲಿ. ನಾವು ಲೆಕ್ಕ ಮಾಡಿದ್ರೆ 11,700 ಬರ್ತಾ ಇದೆ. ಈ ಕಡೆ 11 ಬರಲಿಲ್ಲ, ಈ ಕಡೆ 13 ಬಂದಿಲ್ಲ. ಅದೆರಡರಲ್ಲಿ ಯಾವ್ದಾದ್ರು ಒಂದು ಬಂದಿದ್ರೆ ಇದು ಸರಿ ಅನ್ಬೋದಾಗಿತ್ತು. ನಮಗೇ ಬೇರೆ ಆನ್ಸರ್ ಬಂತಲ್ಲ, ಏನಿದು ಅಂತಂದರೆ ಅದಕ್ಕೆ ಅರ್ಥ ಹೇಳುತ್ತೆ ಭಾಗವತ. 11,000 ವರ್ಷಗಳ ಕಾಲ ಸೀತೆಯ ಜೊತೆಗೆ ರಾಜ್ಯಭಾರವನ್ನು ಮಾಡಿದಂಥವನು ಅಂತ ಹೇಳಿ. ಹಾಗೆ ಅದಾದ ಮೇಲೆ ಸೀತೆ ಭೂಮಿ ಪ್ರವೇಶ ಮಾಡಿ ಅದೃಶ್ಯಳಾದ ಮೇಲೆ ಮತ್ತೆ 700 ವರ್ಷಗಳ ಕಾಲ ರಾಮಚಂದ್ರ ಭೂಮಿಯನ್ನು ಆಳಿದ್ದಾನೆ. ಹಾಗಾಗಿ 11,700 ವತ್ಸರಗಳು ಅಂದರೆ 13,000 ನಕ್ಷತ್ರಮಾನದ ವರ್ಷಗಳು ಅಥವಾ ವತ್ಸರಗಳು ಅಂತ ಕೇಳಬೇಕಾಗತ್ತೆ. ಹೀಗೆ ಎಲ್ಲ ಕಡೆ ಇರುವಂಥ ವಿಷಯಗಳನ್ನು ಮಥನ ಮಾಡಿ ಅವಿರೋಧವಾದಂಥ ಲೆಕ್ಕಾಚಾರ ಮಾಡಿದಾಗ ಶಾಸ್ತ್ರಗಳಿಗೆ ಅರ್ಥ ಹಚ್ಚಬಹುದಾಗತ್ತೆ ಕರೆಕ್ಟಾಗಿ. ಇಲ್ಲದೇ ಇದ್ದರೆ ಶಾಸ್ತ್ರಗಳು ಅಥವಾ ಪುರಾಣಗಳು ಒಂದಕ್ಕೊಂದೂವರೆ ಅಥವಾ ಒಂದಕ್ಕೆ 2 ಅರ್ಥ ಆಗುತ್ತೆ. ಹೀಗೆ ಈ ರಘುವಂಶದ ವಂಶ ಮಹಾಭಾರತದ ಕಾಲದಲ್ಲೂ ಮುಂದುವರೆದಿತ್ತು. ಬೃಹತ್ ಬಲ ಆದ ಅಯೋಧ್ಯೆ ರಾಜನಾಗಿದ್ದ ಬೃಹತ್ ಬಲ ಅನ್ನುವಂಥವನು ಅವನು ಅಭಿಮನ್ಯುವಿನಿಂದ ಕೊಲ್ಲಲ್ಪಡ್ತಾನೆ. ಬೃಹತ್ ಬಲನ ಅನಂತರ ಸುಮಾರು 30 ತಲೆಮಾರಿನ ತನಕ ರಾಜರ ಉಲ್ಲೇಖ ಭಾಗವತದಲ್ಲಿ ಬಂದಿದೆ. ಕೊನೆಯ ರಾಜ ಸುಮಿತ್ರನಲ್ಲಿ ಇಕ್ಷ್ವಾಕು ವಂಶ ಕೊನೆಗೊಳ್ಳುತ್ತೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ ಈ ಒಂದು ಭಾರ್ಗವ ರಾಮನ ಅವತಾರ, ಕೊಡಲಿ ಪರಶುರಾಮ ಗೊತ್ತಲ್ಲ, ಅದು ರಾಮಾಯಣದ ಕಥೆಯ ನಂತರ ಗಾದಿ ವಂಶದ ಕಥೆ ಬಂದಿದೆ. ಪರಶುರಾಮ ಅವತಾರದ ವಿವರಣೆ ಅದರಲ್ಲಿರುವಂಥದ್ದು. ಆದರೆ ಪರಶುರಾಮ ಅವತಾರ ರಾಮ ಅವತಾರದಲ್ಲಿ ಆಲ್ರೆಡಿ ಆಗಿತ್ತು. ತ್ರೇತಾಯುಗದಲ್ಲೂ ಪರಶುರಾಮ ಅವತಾರ 4 ಯುಗದಲ್ಲೂ ಇದ್ದಂಥ ಅವತಾರ ಅದು. ಗಾದಿರಾಜನ ಮಗಳು ಸತ್ಯವತಿ, ಈಕೆ ಮಹರ್ಷಿ ರುಚಿಕನ ಪತ್ನಿ ಆಗ್ತಾಳೆ. ಒಮ್ಮೆ ಸತ್ಯವತಿ ಮತ್ತು ಆಕೆಯ ತಾಯಿ ಇಬ್ಬರೂ ಕೂಡ ಒಳ್ಳೆಯ ಸಂತಾನಾಪೇಕ್ಷೆಯಿಂದ ರುಚಿಕನ ತಪಶಕ್ತಿಯನ್ನೇ ಅದನ್ನು ನೇರವಾಗಿ ಬಯಸ್ತಾರೆ. ಅದನ್ನು ಮುನಿ ರುಚಿಕ ಹೋಮದ ಚರುವನ್ನು ಅಭಿಮಂತ್ರಿಸಿ ಒಂದು ಪಾಲನ್ನು ಅತ್ತೆಗೆ ಇಟ್ಟ, ಇನ್ನೊಂದು ಪಾಲನ್ನು ಹೆಂಡತಿಗೆ ಕೊಡ್ತಾನೆ ಸತ್ಯವತಿಗೆ. ಪರಾಕ್ರಮಶಾಲಿಯಾದ ವೀರಪುತ್ರ ಹುಟ್ಟುವಂತೆ ಮಂತ್ರಿಸಿದ ಪಾಲು ಅತ್ತೆಗೆ ಕೊಡ್ತಾನೆ, ಮಕ್ಕಳಿಲ್ಲದೆ ಇರೋ ಕಾರಣ ರಾಜ್ಯಭಾರ ಮುಂದುವರಿಸಬೇಕು ಅಂತ. ಬ್ರಹ್ಮ ತೇಜಸ್ವಿಯಾದ ಬ್ರಾಹ್ಮಣನಾದ ಮಗ ಹುಟ್ಟುವಂತೆ ಮಂತ್ರಿಸಿದಂಥ ಪಾಲು ಮಡದಿಗೆ ಕೊಡ್ತಾನೆ. ಯಾಕಂದರೆ ಅದು ಅವನ ಹೆಂಡತಿ ಆದ್ದರಿಂದ ಅವನಿಗೆ ಬ್ರಾಹ್ಮಣನ ಮಗ ಆಗಬೇಕಾಗಿರುತ್ತೆ, ಅಂದರೆ ಬ್ರಹ್ಮ ತೇಜಸ್ವಿಯಾದ ಮಗ ಬೇಕಾಗಿರುತ್ತೆ. ಆದರೆ ಅತ್ತೆಗೆ ಏನಾಗುತ್ತೆ ಅಂದರೆ ಸಂಶಯ ಬಂದುಬಿಡುತ್ತೆ. ಈತ ತನಗೆ ಅಂತಿಟ್ಟಿದ್ದ ಚೆರುವಿನಲ್ಲಿ ಹೆಂಡತಿಯ ಚೆರುವಿಗೆ ಹೆಚ್ಚು ಅಭಿಮಂತ್ರಿಸಿರಬೇಕು ಅನ್ನೋ ಡೌಟ್ ಬಂದು ಎಷ್ಟಾದರೂ ಅತ್ತೆಗಿಂತ ಹೆಂಡತಿ ಆತ್ಮೀಯಲ್ಲಲ್ವ, ಅದಕ್ಕೆ ಮಾಡಿರ್ಬೋದು ಅನ್ಕೋತಾಳೆ. ಹೀಗೆ ಭಾವಿಸ್ಕೊಂಡು ಆಕೆ ಆ ಒಂದು ಪ್ರಸಾದದ ಚರುವನ್ನು ಬದಲಿಸಿಬಿಡ್ತಾಳೆ. ಮಗಳ ಪಾಲಿನ ಚರುವನ್ನು ತಾನು ತಿಂತಾಳೆ, ತನ್ನ ಪಾಲಿನ ಚರುವನ್ನು ಮಗಳಿಗೆ ಕೊಟ್ಟು ಬಿಡ್ತಾಳೆ. ಈ ವಿಚಾರ ಮುನಿ ರುಚಿಕನಿಗೆ ಸತ್ಯವತಿಯಿಂದ ತಿಳಿಯುತ್ತೆ. ಅವನಂತಾನೆ, ಅಯ್ಯೋ ಈ ಬದಲಾವಣೆಯಿಂದ ಪ್ರಮಾದ ಆಗೋಯ್ತಲ್ಲಮ್ಮ ಅಂತ ಹೇಳ್ತಾನೆ. ಗಾದಿ ರಾಜನಿಗೆ ಬ್ರಹ್ಮಜ್ಞಾನಿಯಾದ ಮಗ ಹುಟ್ಟುತ್ತಾನೆ.
ನಿನಗೆ ಪರಾಕ್ರಮಿಯಾದ ಕ್ಷಾತ್ರತ್ರೇಜನಾದ ಮಗ ಹುಟ್ಟುತ್ತಾನಲ್ಲ, ಇದು ಅಸ್ತವ್ಯಸ್ತವಾಗೋಯ್ತಲ್ಲ ಇದು ಅಂತ ಬೇಜಾರಾಗುತ್ತೆ ಅವನಿಗೆ. ಪರಿಣಾಮವಾಗಿ ಗಾದಿರಾಜನಿಗೆ ಮುಂದೆ ಬ್ರಹ್ಮರ್ಷಿಯಾಗಿ ಬ್ರಹ್ಮದಂಡವನ್ನು ಎತ್ತಿಡಿದಂಥ ಮಗ ಹುಟ್ಟುತ್ತಾನೆ. ನಿಜವಾಗಿ ಅವನ ಕ್ಷಾತ್ರವೀರ ಹುಟ್ಟಬೇಕಾಗಿತ್ತು, ಆದರೆ ಬ್ರಾಹ್ಮಣ ಹುಟ್ಟುಬಿಡ್ತಾನೆ. ಆದರೆ ಹವಿಸ್ಸಿನ ಅದಲು ಬದಲಿನಿಂದಾಗಿ ಹುಟ್ಟಿದ ಬ್ರಹ್ಮ ಋಷಿಯಾದಂಥವನು ವಿಶ್ವಾಮಿತ್ರ ಮಹರ್ಷಿ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಅದ್ಭುತವಾದಂಥ ವಿಚಾರ ಇದು, ಯಾರಿಗೂ ಗೊತ್ತಿಲ್ಲದೆ ಇರೋವಂಥದ್ದು. ಈ ಭಾಗವತ ಪೂರ್ತಿ ಡೀಟೇಲ್ ಆಗಿ ಓದಿದ್ರೆ ಮಾತ್ರ ಅರ್ಥ ಆಗುವಂಥದ್ದು ಇದು. ಸತ್ಯವತಿಗೆ ಕ್ಷಾತ್ರತ್ರೇಜನಾದ ಮಗ ಹುಟ್ಟಬೇಕಾಗಿರುತ್ತೆ, ಆದರೆ ರುಚಿಕನ ಒಂದು ಬದಲಾವಣೆ ಮಾಡಿದಂಥ ಮಗನ ಬದಲು ಮೊಮ್ಮಗ ಕ್ಷಾತ್ರವೀರನಾಗುವಂತೆ ಅನುಗ್ರಹ ಮಾಡ್ತಾನೆ. ಸತ್ಯವತಿ ಬ್ರಹ್ಮರ್ಷಿ ಜಮದಗ್ನಿಯನ್ನು ಕೈ ಹಡಿತಾಳೆ. ಜಮದಗ್ನಿ ರೇಣುಕೈಯರ ದಾಂಪತ್ಯದಲ್ಲಿ ಕ್ಷಾತ್ರತ್ರೇಜನಾದ ಬ್ರಾಹ್ಮಣ ಪರಶುರಾಮ ದೇವರು ಅವತಾರ ಮಾಡ್ತಾರೆ. ಹೀಗೆ ಕ್ಷತ್ರಿಯ ಮಗ ಬ್ರಹ್ಮರ್ಷಿಯಾದ, ಬ್ರಾಹ್ಮಣನ ಮಗ ಕ್ಷತ್ರ ತೇಜಸ್ಸನ್ನು ಪಡೆದು 21 ಬಾರಿ ಕ್ಷತ್ರಿಯರನ್ನ ಕೊಂದು ಹಾಕಿದ. ಭಗವಂತನ ದೊಡ್ಡ ಒಂದು ಭೂಭಾರ ಹರಣ ಕಾರ್ಯವನ್ನು ಮಾಡಿದಂಥದ್ದು ಪರಶುರಾಮ ಅವತಾರ, ಭಾರ್ಗವರಾಮನ ಅವತಾರದಲ್ಲಿ. ಹೀಗೆ ಭಗವಂತ ವಿಶ್ವಾಮಿತ್ರನ ಅಕ್ಕನ ಮೊಮ್ಮಗನಾಗಿ ಅವತಾರ ಮಾಡಿದ್ರು. ಹೀಗೆ ಮುಂದೆ ಏನಾಗುತ್ತೆ ಅಂದರೆ ಚಂದ್ರವಂಶದ ವಿವರ ಬರುತ್ತೆ. ಯಯಾತಿಯಿಂದ ಯದುವಂಶ, ಪುರುವಂಶದ ವಿಸ್ತಾರ ಆಗುತ್ತೆ. ಯದುವಂಶದಿಂದ ಯಾದವರು, ಪುರುವಂಶದಿಂದ ಪೌರವರು. ಅಂದರೆ ಅದರಲ್ಲಿ ಯಾರಪ್ಪ ಅಂದರೆ ಪೌರವರಲ್ಲಿ 2 ಕವಲು, ಕೌರವರು ಮತ್ತು ಪಾಂಡವರು. ಯಯಾತಿಗೆ 2 ಪತ್ನಿಯರು, ಶುಕಾಚಾರ್ಯರ ಮಗಳು ದೇವಯಾನಿ ಮತ್ತು ವೃಷಪರ್ವನ ಮಗಳು ಶರ್ಮಿಷ್ಠೆ ಆಗ್ತಾಳೆ. ಹಾಗೆ ಆಸೆಗೆ ಕೊನೆ ಇಲ್ಲ ಅನ್ನುವಂತೆ ಯದುಂಚ ತುರ್ವಶುಂ ಚೈವ ದೇವಯಾನಿ ವ್ರಜಾಯತ ದುಹ್ಯಂ ಚಾನುಂ ಚ ಪೂರಂ ಚ ಶರ್ಮಿಷ್ಠ ಪರ್ವಣಿ ಅಂತೇಳಿ. ದೇವಯಾನಿಯಲ್ಲಿ 2 ಮಕ್ಕಳು, ಅವರು ಯದು ಮತ್ತು ತುರ್ವಶು ಅಂತ ಹೇಳಿ. ಶರ್ಮಿಷ್ಠೆಯಲ್ಲಿ 3 ಮಕ್ಕಳು, ದೃಹ್ಯು, ಅನು ಮತ್ತು ಪುರು ಅಂತ ಹೇಳಿ. ಹಿರಿಯನಾದ ಯದು ಯಾದವಂಶದ ಮೂಲಪುರುಷ ಅವನು, ಕಿರಿಯನಾದ ಪುರು ಪೌರವಂಶದ ಮೂಲಪುರುಷ. ನೋಡಿ, ಅಲ್ಲಿ ದೊಡ್ಡವನು, ಇಲ್ಲಿ ಚಿಕ್ಕವನಿಂದ ದೊಡ್ಡ ವಂಶ. ಯದುವಂಶದಲ್ಲಿ ಮುಂದೆ ಕಾರ್ತ್ಯವೀರಾರ್ಜುನ, ಮಧು, ವೃಷ್ಣಿ, ಉಗ್ರಸೇನ, ವಸುದೇವ, ಕೃತವರ್ಮ, ಸಾತ್ಯಕಿ, ಅಕ್ರೂರ ಇನ್ನೆಲ್ಲ ಇತ್ಯಾದಿ ವೀರರು ಜನಿಸ್ತಾರೆ. ಯಯಾತಿಯ ಬದುಕು ಅದು ಪುರುವಂಶದಲ್ಲಿ ಪ್ರಖ್ಯಾತನಾದ ರಾಜ ದುಷ್ಯಂತ, ಇವನ ಮಗ ಭರತ. ಇವನಿಂದಲೇ ನಮಗೆ ಭರತ ವಂಶದಿಂದಲೇ ಭಾರತ ಅಂತ ಹೆಸರು ಬಂದಿದ್ದು. ಯಯಾತಿ ಬದುಕು ಮನುಷ್ಯ ಜೀವನಕ್ಕೆ ಒಂದು ಒಳ್ಳೆಯ ಪಾಠ ನಮಗೆ ಕಲಿಬೇಕಾಗಿರುವಂಥದ್ದು. ಯಯಾತಿ ಬಹುಕಾಲ ಸುಖ ಜೀವನವನ್ನು ನಡೆಸ್ದ, ಆದರೂ ಅವನಿಗೆ ತೃಪ್ತಿಯಾಗಲಿಲ್ಲ. ಮುಪ್ಪು ದೇಹವನ್ನು ಆವರಿಸಿತು, ಆದರೆ ಯೌವನದ ಸುಖವನ್ನು ಅನುಭವಿಸಬೇಕು ಅಂತೇಳಿ ಅವನ ಆಸೆ ಮಾಸಿರಲಿಲ್ಲ. ಕೊನೆಗೆ ತನ್ನ ಕೊನೆಯ ಮಗ ಪುರುವಿನಿಂದ ಯೌವನವನ್ನು ಪಡ್ಕೊಂಡ, ಅದನ್ನು ಮತ್ತೆ ಅನುಭವಿಸಿದ ಅವನು. ಕೊನೆಯ ಈ ಆಸೆಗೆ ಕೊನೆ ಇಲ್ಲ ಎಂಬಂತೆ ಅವನಿಗೆ ಅರಿವು ಬಂತು, ಇದು ಪ್ರಯೋಜನ ಇಲ್ಲ ಅಂಥೇಳಿ. ಆಗ ಆ ಒಂದು ಮಗನಿಗೆ ಯೌವನವನ್ನು ವಾಪಸ್ ಮರಳಿ ಕೊಟ್ಟ ಅದನ್ನು. ಈ ಅನುಭವದಿಂದ ಯಯಾತಿ ನುಡಿದ ಮಾತುಗಳು ಸಾರ್ವಕಾಲಿಕ ಸತ್ಯವನ್ನು ಸಾರೋ ಅಂಥವು. ಏನು ಹೇಳ್ತಾನೆ ಅಂದರೆ ನೋಡಿ, ಭಾಗವತ ಹೇಳುತ್ತೆ, ಯಯಾತಿ ಹೇಳಿದ ಮಾತು, ಯತ್ ಪೃಥಿವ್ಯಾಂ ವ್ರೀಯಹಂ ಹಿರಣ್ಯಂ ಪಶವಃ ಸ್ತ್ರೀಯ ನ ದುಹ್ಯಂತಿ ಮನಪ್ರೀತಂ ಪುಂಸ ಕಾಮಹತಸ್ಯ ವೈಹಿ ಅಂತ ಹೇಳುತ್ತೆ. ಅಂದರೆ ಅವನೇನು ಹೇಳ್ತಾನೆ ಅಂದರೆ, ಜಗತ್ತಿನಲ್ಲಿ ಯಾರು ಬಯಕೆ ಬೆನ್ನು ಹತ್ತುತ್ತಾರೋ ಅಂಥವರು ಎಂದೂ ತೃಪ್ತಿಯ ಸುಖವನ್ನು ಹೊಂದೋದಿಲ್ಲ, ಅನುಭವಿಸೋದಿಲ್ಲ. ಈ ನೆಲದಲ್ಲಿ ಎಲ್ಲ ದವಸ ಧಾನ್ಯಗಳು, ಎಲ್ಲ ಚಿನ್ನಾಭರಣಗಳು, ಎಲ್ಲ ಪಶುಗಳು, ಎಲ್ಲ ಹೆಣ್ಣುಗಳು ಇಷ್ಟನ್ನು ಪೂರ್ತಿಯಾಗಿ ಒಬ್ಬನಿಗೆ ದಾರೆ ಎರೆದು ಕೊಟ್ಟರೂ ಅವನು ಸಾಕು ಅನ್ನೋದಿಲ್ಲ. ಹೆಚ್ಚು ಭೋಗಿಸಿದಷ್ಟು ಹೆಚ್ಚು ಅತೃಪ್ತಿ ಬೆಳೆಯುತ್ತೆ ಅವನಿಗೆ. ನಜಾತು ಕಾಮಾನುಮಪ ಭೋಗೇನ ಶ್ಯಾಮತಿ ಹವಿಷ ಕೃಷ್ಣ ವರ್ತ್ಮೇವ ಭೂಯಃ ಏವ ಬಿರ್ವದತೆ ಅಂತ. ಭೋಗಿಸಿದಷ್ಟು ಇನ್ನಷ್ಟು ಭೋಗಿಸುವ ಆಸೆ ಬೆಳೀತಾ ಹೋಗುತ್ತೆ, ಸಾಕು ಅನ್ಸೋದೇ ಇಲ್ಲ. ಬೆಂಕಿಗೆ ತುಪ್ಪ ಹಾಕಿದಾಗದು ದೊರೆಯುವ ಬೆಂಕಿಗೆ ಕಟ್ಟಿಗೆ ಹಾಕಿಬಿಟ್ಟು ತುಪ್ಪ ಸುರಿದ್ರೆ ಅದು ಆ ಮಾತೇ ಆಡಲ್ಲ, ಇನ್ನೂ ದಗದಗ ಹತ್ತಿ ಉರಿತಾನೆ ಇರುತ್ತೆ. ಬೆಂಕಿ ಆರುವ ತನಕ ಕಟ್ಟಿಗೆ ಒಡ್ಡಿ ತುಪ್ಪ ಸುರಿತಾನೇ ಇರಬೇಕಾದ್ರೆ ಆರೋದು ಸಾಧ್ಯವೇ ಇಲ್ಲ, ಆಗ್ತಾನೇ ಇರಬೇಕಾಗತ್ತೆ. ಹೀಗೆ ಕಟ್ಟಿಗೆಯನ್ನು ಇಕ್ತಾ ಬೆಂಕಿ ಅರಿಸಲು ಸಾಧ್ಯವಿಲ್ಲವೋ ಹಾಗೆ ಇಂದ್ರಿಯಗಳಿಗೆ ಭೋಗವಸ್ತುವನ್ನು ಒದಗಿಸ್ತಾ ಬಯಕೆಯನ್ನು ಅವನು ದಮನ ಮಾಡೋದು ಸಾಧ್ಯವೇ ಇಲ್ಲ. ಬೆಂಕಿ ಆರಬೇಕಾದ್ರೆ ಕಟ್ಟಿಗೆ ಹಾಕೋದನ್ನು, ತುಪ್ಪ ಹಾಕೋದನ್ನು ನಿಲ್ಲಿಸಬೇಕು. ಬಯಕೆ ತಣಿಯಬೇಕಾದರೆ ಭೋಗಕ್ಕೆ ಕಡಿವಾಣ ಹಾಕಬೇಕು. ಬಯಕೆ ಎನ್ನುವ ಬೆಂಕಿಯನ್ನು ತಣಿಸುವಂಥ ವಿಧಾನ ಅದು ಬಯಸಿದ್ದನ್ನು ಕೊಡೋದಿಲ್ಲ, ಉಪವಾಸ ಹಾಕೋದು. ಹಾಗೆ ಇದನ್ನೇ ಗೀತೆ ಕೂಡ ಹೇಳ್ತಾ ಇರುವಂಥದ್ದು, ವಿಷಯ ವಿನಿವೃತ್ತಂತೆ ನಿರಾಹಾರಸ್ಯ ದೇಹಿನ ಅಂತ ಹೇಳಿ ನಾವು ಆಲ್ರೆಡಿ ನೋಡಿದ್ದೇವೆ 4ನೇ 3ನೇ ಅಧ್ಯಾಯದಲ್ಲಿ. ಕಣ್ಣು ನೋಡಲು ಬಯಸುತ್ತದೆ, ಆದರೆ ರೂಪದ ಹಸಿವು ಆದರೆ ಅದಕ್ಕೆ ಒಳ್ಳೆಯ ನೋಟವನ್ನು ನಿರಂತರ ಒದಗಿಸಬಾರ್ದು, ಉಪವಾಸ ಹಾಕು. ಹೀಗೇನೆ ಎಲ್ಲ ಇಂದ್ರಿಯಗಳು ಕೂಡ. ಮನುಷ್ಯ ಆಸೆ ಪಡ್ತಾನೆ, ಆಸೆಯಿಂದ ದುಃಖ ಪಡ್ತಾನೆ. ಒಂದೊಂದು ಆಸೆಯು ದುಃಖದ ಮೂಲ.
ಸಿಕ್ಕಿದ್ದು ಬಯಸಿದಂತೆ ಆದಾಗೆಲ್ಲ ದುಃಖ ಪಡ್ತಾನೆ, ದುಃಖ ಕೋಪವಾಗಿ ಆಗುತ್ತೆ. ಕಾಮಾದ್ ಕ್ರೋಮಾಭಿಜಾಯತೆ ಗೀತೆಯಲ್ಲಿ ಹೇಳಿರೋದು ಮರಿಬಾರ್ದು, ಜ್ಞಾಪಿಸ್ಕೋಬೇಕು. ಅದನ್ನು ಉಳಿಸೋದಕ್ಕಾಗಿ ದುಃಖ ಪಡ್ತಾನೆ, ಸಿಗದಿದ್ದಾಗ ದುಃಖ ಪಡ್ತಾನೆ, ತಿರ್ಗಾ ಇನ್ನೊಬ್ಬನಿಗೆ ಸಿಕ್ಕಿದಾಗ ತಿರ್ಗಾ ದುಃಖ ಪಡ್ತಾನೆ, ಮತ್ತೆ ಸಿಟ್ಟು ಪಡ್ತಾನೆ. ಒಂದು ಆಸೆ ಹಿಂದೆ 1000 ನಿರಾಸೆಗಳು, 1000 ಸಂಕಟಗಳು, 1000 ದುಃಖಗಳು, ಮತ್ತೆ ಸಿಟ್ಟು. ಯದಾನ ಕುರುತೆ ಭಾವಂ ಸರ್ವಭೂತೇಶ್ವ ಮಂಗಲಂ ಸಮದೃಷ್ಟ್ವೇತ ಪುಂಸಾಂ ಸರ್ವ ಸುಖಮಯ ದಿಶಾ ಅಂತ. ಯಾವತ್ತೂ ಕೂಡ ಮನಸ್ಸಿನಲ್ಲಿ ಇಂಥ ಕೆಟ್ಟ ಕಾಮನೆಗಳು ಬರಬಾರದು. ಸದಾ ಮಂಗಲ ಭಾವನೆಗಳೇ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಅಂತಹ ಬದುಕು ಯಾವುದನ್ನು ಬಯಸಿದ ತೃಪ್ತಿ ಪಡಬೇಕು, ಅಂಥವರಿಗೆ ದುಃಖವೇ ಇರೋದಿಲ್ಲ. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಎಲ್ಲೆಡೆಯೂ ಆನಂದವೇ ಆನಂದವಾಗುತ್ತೆ. ಬಯಕೆಯಿಂದ ದುಃಖ, ಬಯಕೆಯನ್ನು ಗೆದ್ದರೆ ಒಳಬಗೆಯ ಸುಖ ಬಾಗಿಲು ತೆರೆದಂತೆ. ಹಾಗೆ ಆಸೆ ಬಿಡಬೇಕು ನಿಜ, ಆದರೆ ಹೇಳೋದು ಸುಲಭನಪ್ಪ, ಮಾಡೋದು ಕಷ್ಟ ಅಲ್ವಾ? ಅಂದರೆ ಕಣ್ಣು ಮಂಜಾಗುತ್ತದೆ, ಕಿವಿ ಕಿವುಡಾಗುತ್ತೆ, ತಲೆ ಹಣ್ಣಾಗುತ್ತೆ, ಹಲ್ಲು ಉದುರುತ್ತೆ, ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಶಕ್ತಿ ಕಳ್ಕೊಳ್ಳುತ್ತೆ, ಅಂಗಾಂಗ ಶಿಥಿಲತೆಗೊಳ್ಳುತ್ತೆ. ಇಷ್ಟಾದರೂ ಶಿಥಿಲಗೊಳ್ಳದೇ ಇರೋವಂಥದ್ದು ಒಂದೇ ಒಂದು ಮನಸ್ಸಿನ ಆಸೆ. ದೇಹಕ್ಕೆ ಮುಪ್ಪುಂಟು, ಆದರೆ ಆಸೆಗೆ ಮುಪ್ಪು ಬರೋದೇ ಇಲ್ಲ. ಆಳವಾದ ಜೀವನಾಭವ ವಿವೇಕದಿಂದಲ್ಲದೆ ಇನ್ನು ಅದನ್ನು ನಿಗ್ರಹಿಸುವಂಥದ್ದು ಸಾಧ್ಯವೇ ಇಲ್ಲ. ಹೀಗೆ ದುಃಖಗಳ ಮೂಟೆಯನ್ನೇ ಹೊತ್ತು ಹೊತ್ತು ತರುವಂಥ ಆಸೆಗಳು ಆ ಒಂದು ನಿಜವಾದ ಬಿಟ್ಟಂಥವನೇ ನಿಜವಾದ ಸುಖಿಯಾಗ್ತಾನೆ. ಇದು ಯಯಾತಿ ಕಂಡುಕೊಂಡಂಥ ಸತ್ಯ. ತನ್ನ ಎಲ್ಲ ಆಸೆಗಳನ್ನು ಪೂರೈಸಲು ಹವಣಿಸಿ ಕೊನೆಯಲ್ಲಿ ಕಂಡುಕೊಂಡಂಥ ಅನುಭೂತಿ ಇದು. ಏನು ಹೇಳುತ್ತೆ ಅಂದರೆ ಶಾಸ್ತ್ರ, ಎಲ್ಲ ಸುಖಗಳನ್ನು ಅನುಭವಿಸಪ್ಪ, ಎಲ್ಲವನ್ನೂ ಅನುಭವಿಸು. ಹಣದ ಸುಖ ಅನುಭವಿಸು, ನೋಟದ ಸುಖ ಅನುಭವಿಸು, ಹೆಣ್ಣಿನ ಸುಖ, ಎಲ್ಲವನ್ನೂ ಅನುಭವಿಸು ನೀನು. ಆದರೆ ಏನು ಮಾಡು ಅಂದರೆ ಅದರ ಲಿಮಿಟೇಷನ್ಸನ್ನು ತಿಳ್ಕೊ. ಅನುಭವಿಸೋದ ಮೇಲೆ ಅದರ ಲಿಮಿಟೇಷನ್ಸ್ ಇದಿಷ್ಟೇ, ಏನು ಮಾಡಿದ್ರು ಇಷ್ಟೇ ಇದು ಅಂತ ತಿಳ್ಕೊ. ಅದನ್ನು ಅಷ್ಟೇ ಅಂತ ತಿಳಿದ ಮೇಲೆ ಬಿಟ್ಬಿಡು, ಅದನ್ನು ಮುಂದಕ್ಕೆ ಮಾಡೋಕ್ಕೆ ಹೋಗಬೇಡ ಅಂತ. ನೋಡಿ, ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಅಂದರೆ ರಾಮಕೃಷ್ಣ ಪರಮಹಂಸರದ್ದು. ಅವರ ಆತ್ಮಚರಿತ್ರೆಯಲ್ಲಿ ಬರುತ್ತೆ. ಅವರಿಗೆ ಯಾವ ಆಸೆಯೂ ಇರಲಿಲ್ಲ, ಗೊತ್ತಿದೆ ಎಲ್ರಿಗೂ. ಆದರೆ ಒಮ್ಮೆ ಒಂದೇ ಒಂದು ಆಸೆ ಬಂದುಬಿಡ್ತು ಅವರಿಗೆ. ಏನಪ್ಪ ಅಂದರೆ ಒಂದು ಸಿಲ್ಕ್ ಜುಬ್ಬ ಹಾಕಬೇಕು ಅಂತ ಆಸೆ ಅವರಿಗೆ. ಅವ್ರು ಎಂದೂ ಜುಬ್ಬ ಹಾಕಿದವರಲ್ಲ. ಹಾಗಾಗಿ ಅವರು ಬರೀ ಶಲ್ಯವನ್ನು ಸುಮ್ಮನೆ ಮೈ ಮೇಲೆ ಹಾಕ್ಕೊಂಡಿದ್ದಂಥವರು, ಪಂಚೆ ಉಟ್ಕೊಂಡು ಮುಂಡು ಉಟ್ಕೊಂಡು, ಅವರಿಗೆ ಸಿಲ್ಕ್ ಜುಬ್ಬ ಹಾಕಬೇಕು. ಹೇಗಿರುತ್ತೆ ಸಿಲ್ಕ್ ಜುಬ್ಬ ಹಾಕಿದ್ರೆ ಅನುಭವ ಅನ್ನೋದನ್ನು ನೋಡಬೇಕು ಅಂತ ಆಸೆ ಅವರಿಗೆ. ಆಸೆ ಅಂದರೆ ಆಸೆ, ವಿಪರೀತ ಆಸೆ. ಜಪಕ್ಕೆ ಕೂತ್ರೆ, ಧ್ಯಾನಕ್ಕೆ ಕೂತ್ರೆ ಸಿಲ್ಕ್ ಜುಬ್ಬ ಕಣ್ಮುಂದೆ ರಾಮಕೃಷ್ಣ ಪರಮಹಂಸರಿಗೆ. ಅವ್ರೇನು ಮಾಡ್ತಾರೆ, ಕೊನೆಗೆ ಆಯಿತು ಅಂತೇಳಿ ಒಬ್ಬ ಟೈಲರ್ನ ಕರೆಸಿ ಒಂದು ಸಿಲ್ಕ್ ಜುಬ್ಬ ಮಾಡ್ಕೊಡಪ್ಪ ನನಗೆ ಅಂತ ಹೇಳ್ತಾರೆ. ಒಂದು ಸಿಲ್ಕ್ ಜುಬ್ಬ ಮಾಡಿ ರಾಮಕೃಷ್ಣ ಪರಮಹಂಸರು, ನೀವು ಕೇಳ್ತಾ ಇದ್ದೀರಾ, ಹೌದು ನಂಗೆ ಬೇಕು ಅಂತಾರೆ. ಆಯಿತು ಅಂಥೇಳಿ ಮಾಡಿಕೊಂಡು 2 ದಿನದಲ್ಲಿ ತಂದುಕೊಡ್ತಾನೆ. ಒಮ್ಮೆ ಅದನ್ನು ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾರೆ. ಇದೇ ರಾಮಕೃಷ್ಣ ಪರಮಹಂಸ, ಇದೇನೆ, ಮೊದಲು ಹಿಂಗೆ ಇದ್ದೆ, ಈಗಲೂ ಹಿಂಗೆ ಇದ್ದೀನಿ, ಏನು ವ್ಯತ್ಯಾಸ ಇಲ್ಲ, ಇದಿಷ್ಟೇ, ಹಾಕ್ಕೊಂಡು ಆಯ್ತಿದು, ಇದರ ಅನುಭವ ಆಯಿತು ಅಂತಾರೆ. ತೆಗೆದು ಮತ್ತೆ ಬಿಸಾಕ್ತಾರೆ ಆ ಸಿಲ್ಕ್ ಜುಬ್ಬಾನ, ಹೋಗಿ ಧ್ಯಾನಕ್ಕೆ ಕೂತ್ಕೋತಾರೆ. ಅಂದರೆ ಏನಾಯಿತು, ಆಸೆ ಬಂತು ಮನಸ್ಸಿನಲ್ಲಿ. ಆಸೆ ಬರೋದು ತಪ್ಪಲ್ಲ, ಅದನ್ನು ಅನುಭವಿಸಿಯೂ ಆಯಿತು, ಅದೂ ತಪ್ಪಲ್ಲ. ಅದಾದಮೇಲೆ ಏನಾಯಿತು ಅಂದರೆ ರಾಮಕೃಷ್ಣ ಪರಮಹಂಸರು ಅದರ ಲಿಮಿಟೇಷನ್ಸ್ನ ತಿಳ್ಕೊಂಡ್ರು, ಅದನ್ನು ಅಲ್ಲಿಗೆ ಬಿಟ್ಟರು. ತೆಗೆದ್ರು ಜುಬ್ಬಾನ, ಬಿಸಾಕಿದ್ರು, ಸಿಲ್ಕ್ ಜುಬ್ಬ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ. ರಾಮಕೃಷ್ಣ ಪರಮಹಂಸ ಥರಾನೇ ಕಾಣೋದು, ಬೇರೆ ಯಾವ ಥರನೂ ಕಾಣೋದಿಲ್ಲ ಅಂಥೇಳಿ ತೆಗೆದ್ರು, ಆ ಕಡೆ ಹಾಕಿದ್ರು, ಮತ್ತೆ ಧ್ಯಾನಕ್ಕೆ ಕೂತರು. ಇದು ಅದ್ಭುತವಾದಂಥ ಒಂದು ಆಸೆಯನ್ನು ಬಿಡುವಂಥ ರೀತಿ. ಎಲ್ಲವನ್ನೂ ಅನುಭವಿಸು, ಆದರೆ ಯಾವುದಕ್ಕೂ ಅಂಟ್ಕೋಬೇಡ. ಅದರ ಲಿಮಿಟೇಷನ್ಸ್ ತಿಳ್ಕೊ, ಅದನ್ನು ಆಮೇಲೆ ತೆಗೆದು ಬಿಸಾಕು ಮನಸ್ಸಿನಿಂದ ಅಂತ. ಇಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ ಇಷ್ಟನ್ನು ನೋಡಿದ ಮೇಲೆ ಚಂದ್ರವಂಶ ಶುರುವಾಗತ್ತೆ. ಅದು ಅಲ್ಲಿಂದ ಮುಂದೆ ಬೆಳೆದು ಬಂದಂಥ ಚಂದ್ರವಂಶ. ಪುರುವಂಶದಲ್ಲಿ ಮತ್ತೆ ಬಂದ ರಾಜ ಪ್ರತೀಪ, ಅವನ ಮಗ ಶಂತನು ಮಗ ಪುತ್ರ ಭೀಷ್ಮಾಚಾರ್ಯರು, ಮತ್ತು ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯನ ಜನನ. ವಿವಾಹ ಪೂರ್ವದಲ್ಲಿ ಸತ್ಯವತಿ ಪರಾಶರ ಮುನಿಯಿಂದ ವೇದವ್ಯಾಸರ ಜನನವಾಗುತ್ತೆ. ಇದ್ರ ಬಗ್ಗೆ ಭಾಗವತ ಏನು ಹೇಳುತ್ತೆ ಅಂದರೆ, ಶಂತನೋರ್ಧಾರ್ಷ ಕನ್ಯಾಯಾಂ ಜಗ್ನೆ ಚಿತ್ರಾಂಗದ ಸ್ವತಃ ವಿಚಿತ್ರವೀರ್ಯಾಶ್ಚ ವರಜೋ ನಾಮ್ನಾ ಚಿತ್ರಾಂಗದೋ ಹತಃ ಯಸ್ಯಾಂ ಪರಾಶರಾತ್ ಸಾಕ್ಷಾದವರ್ತಿನೋ ಹರೇ ಕಲಾ. ಅಂದರೆ ಚಿತ್ರಾಂಗದನ ಮದುವೆಯಾಗುವ ಮುನ್ನ ಸತ್ತ, ವಿಚಿತ್ರವೀರ್ಯ ಮದುವೆಯಾಗಿ ಮಕ್ಕಳಾಗುವ ಮುನ್ನ ಸತ್ತ. ಅವರ ಪತ್ನಿಯರಾದ ಅಂಬಿಕೆ ಅಂಬಾಲಿಕೆಯರಲ್ಲಿ ವೇದವ್ಯಾಸರಿಂದ 2 ಮಕ್ಕಳಾದರು, ಧೃತರಾಷ್ಟ್ರ ಮತ್ತು ಪಾಂಡು. ಅವರಿಂದ ಕೌರವ ಪಾಂಡವರು ಮುಂದೆ ಬಂದರು. ಮುಂದೆ ಈ ವಂಶ ಪಾಂಡವರಿಂದ ಸುಮಾರು 25 ತಲೆಮಾರುಗಳ ತನಕ ಮುಂದುವರೆದು ಒಂದು ಕ್ಷೇಮಕ ಎಂಬ ರಾಜನ ಕಾಲದಲ್ಲಿ ಇದು ಅವಸಾನಗೊಂಡಿತು. ಕ್ಷೇಮಕಂ ಪ್ರಾಪ್ಯ ರಾಜಾನಾಂ ಸಂಸ್ಥಾ ಪ್ರಾಪ್ಯಸ್ತಿ ವೈಕಲ ಅಂತ ಕಲವು ಅಂತ. ಈ ಕ್ಷೇಮಕ ಕುರುವಂಶದ ಕೊನೆಯ ಕೊಂಡಿಯವನು. ಉದಯನಿಗಿಂತ ಸ್ವಲ್ಪ ಹಿಂದಿನವ, ಬುದ್ಧನ ಕಾಲಕ್ಕಿಂತ ಒಂದು 200-300 ವರ್ಷ ಪ್ರಾಚೀನನಿರಬಹುದು.
ಕಲಿಯುಗದಲ್ಲಿ 2000 ವರ್ಷಗಳ ತನಕ ಪಾಂಡವರ ಪರಂಪರೆಯ ಅರಸರ ಆಳ್ವಿಕೆ ಮುಂದುವರೆದೇ ಇತ್ತು. ಈ ಕಡೆ ಯದುವಂಶದಲ್ಲಿ ದೇವಕಿಗೆ 4 ಗಂಡು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು. ತೇಷಾಂ ಸ್ವಸಾರಃ ಸಪ್ತಸ್ವಾನ್ ಧೃತದೇವ ಯಾದೋ ನೃಪಃ ಶಾಂತಿದೇವೋ ಪದೇ ಚ ಶ್ರೀದೇವ ದೇವರಕ್ಷಿತಾಃ ಸದೇವ ದೇವಕೀ ಚ ವಸುದೇವ ಉವಾಹಾತಾಃ ಅಂತ. ಧೃತದೇವ, ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವ ಮತ್ತು ದೇವಕಿ ಇವರೇನೇವೆ ದೇವಕನ ಮಕ್ಕಳು 7 ಮಂದಿ ಹುಡುಗಿಯರು. ಈ 7 ಮಂದಿಯನ್ನು ವಸುದೇವ ಮದುವೆಯಾದ. ಒಟ್ಟಿಗೆ ಅಷ್ಟೇ ಅಲ್ಲದೆ ಪೌರವಿ, ರೋಹಿಣಿ, ಭದ್ರಾ, ಮದಿರಾ, ರೋಚನಾ, ಇಡಾ, ದೇವಕಿ ಪ್ರಮುಖಾ ಅಸನ್ ಪ್ರತ್ಯ ಅನುಕಂದುದುಭೆ ಅಂತ. ಪೌರವಿ, ರೋಹಿಣಿ, ಭದ್ರಾ, ಮದಿರಾ, ರೋಚನಾ ಮತ್ತು ಇಡಾ ಎಂಬ ಇತರ 6 ಮಂದಿ ಹುಡುಗಿಯರನ್ನು ಆತ ಮದುವೆಯಾಗಿದ್ದ ಆಲ್ರೆಡಿ. ಹೀಗೆ ವಸುದೇವನಿಗೆ 13 ಜನ ಹೆಂಡತಿಯರು. ಮುಂದೆ ದೇವಕಿಯಲ್ಲಿ 8 ಮಂದಿ ಗಂಡು ಮಕ್ಕಳು. 8ನೇಯವನೇ ಶ್ರೀಕೃಷ್ಣ ಪರಮಾತ್ಮ. ಒಬ್ಬಳೇ ಮಗಳು ಸುಭದ್ರೆ. ಭಾಗವತ ಶುಕಾಚಾರ್ಯರಿಂದ ಕೇಳುತ್ತಿರುವ ಪರೀಕ್ಷಿತನ ಅಜ್ಜಿ ತಂದೆಯ ತಾಯಿ ಅವಳು ಆಗ್ತಾಳೆ. ಮುಂದೆ ತನ್ನ ಹಿರಿಯರ ಕಥೆಯನ್ನು ಆಲಿಸೋದಕ್ಕೋಸ್ಕರ ಪರೀಕ್ಷಿತ್ ಶುಕಾಚಾರ್ಯರಲ್ಲಿ ಭಿನ್ನವಿಸಿಕೊಂಡ. ಪವಿತ್ರಾಣಾಂ ಪವಿತ್ರಂ ಅಂತ ಅನ್ನೋಂತಹ ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಅವತರಿಸಿದಂಥ ಶ್ರೀಕೃಷ್ಣನ ಪುಣ್ಯ ಕಥೆಯನ್ನು ನಾನು ಕೇಳಬೇಕು. ನಮ್ಮ ಅಜ್ಜಂದಿರ ಜೊತೆ ನಿಂತು ಅವರನ್ನು ಅನುಗ್ರಹಿಸಿದ ಮಹಾತ್ಮ, ಪುಣ್ಯಾತ್ಮ, ಪರಮಪುರುಷ ಶ್ರೀಕೃಷ್ಣ. ಇದು ನಮ್ಮ ಕುಲದ ಹಿರಿಯರಿಗೆ ಸಂಬಂಧಿಸಿದ ಕತೆ, ನನ್ನ ಸ್ವಂತ ಜೀವನಕ್ಕೆ ಸಂಬಂಧಿಸಿದ ಕತೆ ಇದು. ಅದನ್ನು ಹೇಳಿ ಅಂತ ಕೇಳ್ತಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಗಂ ಸಾಂತನ ಬೀಜಂ ಕುರುಪಾಂಡವಾನಾಂ ಜುಗೋಪ ಕುಕ್ಷಿಂತಂ ಅತ್ತಚಕ್ರೋ ಮತಶ್ಚೂಮೆ ಯಂ ಶರಣಂ ಗತಾಯಾಹ ಅಂತ. ನಾನು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ನಾಶವಾಗಬೇಕಾಗಿದ್ದಂಥ ಸಂದರ್ಭದಲ್ಲಿ ತಾಯಿ ಉತ್ತರೆಯ ಮೊರೆಗೆ ಕರಗಿ ತನ್ನ ತಾಯಿಯ ಬಸಿರಿನಲ್ಲೇ ರಕ್ಷಣೆ ನೀಡಿ ಬದುಕಿಸಿದಂಥ ಮಹಾನುಭಾವನ ಕಥೆ ಇದು. ಕುರುಪಾಂಡವರ ವಂಶದ ಕುಡಿಯನ್ನು ಉಳಿಸಿದ ಕರುಣಾಳು ಭಗವಂತನ ಕಥೆ ಇದು. ಅದನ್ನು ನಾನು ಕಿವಿ ತುಂಬ ಕೇಳಬೇಕು, ಹೇಳಿ ಅಂತ ಕೇಳ್ತಾನೆ. ಇಷ್ಟರಲ್ಲೇ ಪರೀಕ್ಷಿತ್ ರಾಜನ ಉಪವಾಸ ವ್ರತ ಹಿಡಿದು 4 ರಿಂದ 5 ದಿನಗಳಾಗೋಗಿವೆ. ಆದರೆ ಭಾಗವತವನ್ನು ಕೇಳ್ತಾ ಭಗವಂತನ ಮಹಿಮೆಗಳನ್ನು, ಲೀಲೆಗಳನ್ನು ಕೇಳ್ತಾ ಆಯಾಸವೆಲ್ಲ ಮರೆಯುವಂತಾಗಿದೆ ಅವನಿಗೆ. ಹಾಗಾಗಿ ನೀರ ತೊಟ್ಟನ್ನು ಕೂಡ ಸೇವಿಸದೆ ನಿರಾಹಾರನಾಗಿ ನಾನು ಭಗವತ ಕೇಳ್ತಾ ಇದ್ದೇನೆ. ಆದರೆ ಹಸುವು ನನ್ನನ್ನು ಕಾಡ್ತಾ ಇಲ್ಲ, ನನ್ನ ಶಕ್ತಿ ಹೆಚ್ಚಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭಗವಂತನ ಕಥೆಯ ಅಮೃತಪಾನ ನನಗೆ ದೊರಕಿದೆ ಅಂತ ಪರೀಕ್ಷಿತ್ ಹೇಳ್ತಾನೆ. ಅದನ್ನು ಇನ್ನಷ್ಟು ಕೇಳಬೇಕು, ನನ್ನ ಅಜ್ಜಂದಿರ ಸಮಕಾಲೀನನಾಗಿದ್ದ ಆ ಮಹನೀಯನ ಕಥೆಯನ್ನು ಕೇಳಬೇಕು ಅಂತ. ವಾಸುದೇವ ಕಥ ಪ್ರಶ್ನಾ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶೋತ್ವನ್ ತತ್ಫಲದ ಅಸಲಿಂ ಯಥಾ ಅಂತ. ಭಾಗವತ ಕಥೆಯ ಚರ್ಚೆ, ಪ್ರವಚನ ಎಲ್ಲಿ ನಡೆಯುತ್ತಿದೆ ಅಲ್ಲಿ 3 ಮಂದಿ ಪಾವನರಾಗ್ತಾರೆ. ಮಾಡಿದವರು, ಮಾಡಿಸಿದವರು ಮತ್ತು ಕೇಳುವಂಥವರು ಎಲ್ಲರೂ 3 ಜನ ಪಾವನರಾಗ್ತಾರೆ. ಭಗವಂತನ ಪಾದೋದಕದಂತೆ ಅವನ ಕಥೆಯು ಪಾವನವಾದಂಥದ್ದು. ಅದನ್ನು ಕೇಳಿ ನನ್ನ ಬಗೆಯೂ ಕೂಡ ಪಾವನವಾಗಲಿ ಅಂತ ಪರೀಕ್ಷಿತ್ ರಾಜ ಹೇಳ್ತಾನೆ. ಪ್ರಾರ್ಥನೆ ಮಾಡ್ಕೋತಾನೆ ಶುಕಾಚಾರ್ಯರ ಹತ್ರ. ಕೃಷ್ಣಾವತಾರದ ಹಿನ್ನೆಲೆಯಾಗಿ ಯಾದವ ಪೌರವಂಶದ ವಿವರಣೆ 9ನೇ ಸ್ಕಂದದಲ್ಲಿ ಬಂದಿತ್ತು. ಮುಂದೆ 10ನೇ ಸ್ಕಂದ ಪೂರ್ತಿ ಶ್ರೀಕೃಷ್ಣಾವತಾರದ ಕಥೆ. ಅರ್ಥದ ಒಂದು ದೃಷ್ಟಿಯಿಂದಲೂ ಗಾತ್ರದ ದೃಷ್ಟಿಯಿಂದಲೂ 10ನೇ ಸ್ಕಂದ ಮಹತ್ವವಾದದ್ದು. ಅದನ್ನೇ ಇದಕ್ಕೆ ಭಾಗವತ ಇದೆ, ಆದ್ರೂ ಎಲ್ಲ ದೇವತೆಗಳೆಲ್ಲ ದಶಾವತಾರದ ಸ್ತುತಿ ಬಂದರೂ, ವರ್ಣನೆ ಬಂದರೂ ಕೂಡ ವಾಸುದೇವಸ್ಯ ಮಹಿಮಾ ಅಂತಂದರು. ಯಾಕಂದರೆ ನಾರದರು ಹೇಳುವಾಗ ವಸುದೇವನ ಮಗನಾಗಿ ಬಂದಂಥ ಶ್ರೀಕೃಷ್ಣಾವತಾರದ ಬಗ್ಗೆ ಹೇಳಿ ಅಂತ ವೇದವ್ಯಾಸರನ್ನು ಕೇಳಿದ್ರು. ಅಲ್ಲಿಂದ ಮುಂದೆ ದೇವಕಿ ವಸುದೇವರ ವಿವಾಹ. ಆ ಒಂದು ವಿವಾಹದ ದಿನ ತನ್ನ ತಂಗಿಯ ಮದುವೆ ದಿಬ್ಬಣವನ್ನು ಸ್ವತಃ ಕಂಸನೇ, ದೊಡ್ಡಪ್ಪ ಉಗ್ರಸೇನನ ಮಗ ಅವನು ನಡೆಸಿದ. ಅವನಿಗೆ ಒಂದು ಅಶರೀರವಾಣಿ ಕೇಳಿಸ್ತು. ಆಕೆಯ 8ನೇ ಗರ್ಭದಿಂದ ನಿನ್ನ ಕೊನೆಯಾಗತ್ತೆ ಅಂಥೇಳಿ ಕಂಸನಿಗೆ. ಕಂಸ ಕೇಳಿ ಅದನ್ನು ಕಿಡಿಯಾದ. ತನ್ನನ್ನು ಮುಗಿಸುವಂಥ ಮಗನನ್ನು ಹೆರುವಂಥ ಈ ತಂಗಿ ಇರಲೇಬಾರದು ಅಂತ ಈಗಲೇ ಇವಳ ತಲೆ ಕಡಿದು ಬಿಡ್ತೇನೆ ಅಂತ ಹೋದ. ಆಗ ವಸುದೇವ ಅವನನ್ನು ಸಂತೈಸಿ, ಮಹಾವೀರ ಹೇಳ್ತೀನಿ ಕೇಳು ಕಂಸ, ಸ್ತ್ರೀವಧೆ ಅದು ನಿನ್ನ ಪ್ರೀತಿಯ ತಂಗಿಯ ವಧೆ, ತಪ್ಪಪ್ಪ ಮಾಡಬಾರ್ದು. ಈಕೆಯಲ್ಲಿ ನಿನಗೆ ಭಯ ಇಲ್ಲ, ಈಕೆಯ ಹುಟ್ಟಿದ ಸಂತತಿಯನ್ನೆಲ್ಲ ತಕ್ಷಣ ನಿನಗೆ ತಂದು ಒಪ್ಪಿಸ್ತೇನೆ, ಅದನ್ನು ಬೇಕಾದರೆ ನೀನು ಸಂಹಾರ ಮಾಡ್ಕೋ ಅಂತಂದ. ಕಂಸ ಒಪ್ಪದ. ಅದಕ್ಕೆ ಅದು ಭಗವತ್ ಪ್ರೇರಣೆ. ಅದು ವಸುದೇವ ದೇವಕಿಯರು ದಂಪತಿಗಳಾಗಿ ವಿಹಾರ ಮಾಡಿದ್ರು. ದೇವಕಿಯ 6 ಮಕ್ಕಳು ಕಂಸನಿಗೆ ಬಲಿಯಾದರು. 7ನೇ ಗರ್ಭಸ್ರಾವವಾಯಿತು. ಅದಾದಮೇಲೆ ಇನ್ನು 8ನೇ ಬಾರಿ ದೇವಕಿ ಗರ್ಭಿಣಿಯಾದಳು.
ಸುದ್ದಿ ತಿಳಿದಂಥ ಕಂಸ ವಸುದೇವ ದೇವಕಿಯರನ್ನು ತಕ್ಷಣ ಬಂದಿದ್ದೇನೆವೇ ಸೆರೆಯಲ್ಲಿರಿಸಿಬಿಟ್ಟ. ದೇವಕಿ ಗರ್ಭದಲ್ಲಿ ಭಗವಂತನೇಕೆ ಜನಿಸ ಬಯಸಿದ ಅನ್ನೋದಕ್ಕೆ ಶುಕಾಚಾರ್ಯರು ನೀಡುವಂಥ ಉತ್ತರ, ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ ಅಂತ ಹೇಳ್ತಾರೆ ಶುಕಾಚಾರ್ಯರು. ಧರ್ಮದ ಹ್ರಾಸ ಮತ್ತು ಅಧರ್ಮದ ಅಟ್ಟಹಾಸ ಇವೆರಡೇ ಭಗವಂತ ಭೂಮಿಗಿಳಿದು ಬರುವಂತಕ್ಕೆ ಕಾರಣ. ಭಗವದ್ಗೀತೆಯೂ ಇದೇ ಪದವನ್ನು ಹೇಳುತ್ತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿ. ಅಂದರೆ ಭಗವಂತ ತನಗಾಗಿ ಭೂಮಿಗೆ ಬರಲಿಲ್ಲ, ಬರುವ ಅಗತ್ಯವೂ ಇಲ್ಲ ಅವನಿಗೆ. ತನ್ನನ್ನು ನಂಬಿದವರಿಗಾಗಿ, ತನ್ನನ್ನು ಕಾಣಬಯಸುವವರಿಗಾಗಿ ಬರ್ತಾನೆ. ತಥೋ ಜನ್ಮ ಮಂಗಲತ್ಮಚ್ಯುತಂ ತಾಂಶಾಂ ಸಮಾಹಿತಂ ಶೂರಸುತೇನ ದೇವಿ ದದಾರ ಸರ್ವಾತ್ಮಕಾತ್ಮಭೂತಂ ಕಷ್ಟ ಯಥಾ ಆನಂದಕರಂ ನಭಸ್ಥಃ ಅಂತ. ಶ್ರೀ ಕೃಷ್ಣ ದೇವಕಿಯರ ಗರ್ಭವನ್ನು ಹೊಕ್ಕಿದ್ದ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ತುಂಬಿರುವಂಥ ಈ ಹಿರಿಯ ತತ್ವವನ್ನು ದೇವಕಿ ಪುಟ್ಟ ಗರ್ಭದಲ್ಲಿ ಹೇಗಪ್ಪ ಧರಿಸಿದ್ಲು ಅನ್ನೋದೇ ಒಂದು ದೊಡ್ಡ ವಿಚಿತ್ರ. ಎಲ್ಲರೊಳಗೂ ಭಗವಂತ ಇದ್ದಾನೆ, ಅವಳ ಒಳಗೂ ಇದ್ದ. ಆದರೆ ಭಗವಂತನ ಲೀಲೆ ವಿಚಿತ್ರ. ರೂಪಶೇಷದಿಂದ ವಸುದೇವನ ಒಡಲಿನಿಂದ ಅವಳ ಗರ್ಭಕ್ಕೆ ಪ್ರವೇಶಿಸಿದ ದೇವಕಿ ಅವನನ್ನು ಧರಿಸಿದ್ಲು. ದಿಕ್ಕು ಪೂರ್ಣಚಂದ್ರನನ್ನು ಧರಿಸಿದಂತೆ. ಹೀಗೆ ಸಂಜೆಯ ಹೊತ್ತು ಆಕಾಶದ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಮೂಡು ಬರ್ತಾನೆ. ಹಾಗೆಯೇ ವಸುದೇವನೆಂಬ ಆಕಾಶದಿಂದ ದೇವಕಿ ಎಂಬ ಮೂಡು ದಿಸೆಯಲ್ಲಿ ಶ್ರೀ ಕೃಷ್ಣಚಂದ್ರ ಮೂಡಿ ಬಂದ. ಭಗವಂತ ದೇವಕಿಯ ಗರ್ಭದಲ್ಲಿ ನೆಲೆಸಿರುವಂಥ ಸುದ್ದಿ ತಿಳಿದಾಗ ಸಂತಸ ತಂದಿತ್ತು ಎಲ್ಲರಿಗೂ. ಆನಂದಭರಿತರಾಗಿ ಅವರು ಬಂದು ಸ್ತೋತ್ರವನ್ನು ಮಾಡ್ತಾರೆ ಆ ದೇವತೆಗಳೆಲ್ಲರೂ. ಅಲ್ಲಿಂದ ಮುಂದೆ ಏಕಾಯನೋಸೌ ದ್ವಿಪಲ ಸ್ತ್ರೀ ಮೂಲ ಚತುರಸಃ ಪಂಚಶಿಪಾ ಷಡಾತ್ಮ ಸಪ್ತಗಷ್ಟಿ ವಿಪೋ ನವಾಕ್ಷೆ ದಶಚ್ಚೋದೋ ದ್ವಿಖಗೋ ಹ್ಯಾದಿವೃಕ್ಷ ಅಂತ ಭಾಗವತ ಹೇಳುತ್ತೆ. ಇಡೀ ಸಂಸಾರವನ್ನು, ಇಡೀ ವಿಶ್ವವನ್ನು ನಿಯಂತ್ರಣ ಮಾಡುವಂಥ ಭಗವತ್ ಶಕ್ತಿ ರಹಸ್ಯವನ್ನು ವಿವರಿಸುವ ಒಂದು ಸಂಖ್ಯಾಮಯ ಅನುಭವ ಈ ಪದ್ಯದಲ್ಲಿ ಅಡಗಿದೆ. ಇಡೀ ಜಗತ್ತಿನ ರಹಸ್ಯವನ್ನು ನಿರೂಪಿಸಲು ಎಷ್ಟು ಸಂಖ್ಯೆ ಬೇಕು ಅಂತ ಕೇಳಿದ್ರೆ 1 ರಿಂದ 10 ತನಕ ಕೂಡಿಸಿದರೆ ಎಷ್ಟು? 55 ಬರುತ್ತೆ. ಇದೇ ಈ ವಿಶ್ವದ ರಹಸ್ಯವಾದ ಸಂಖ್ಯೆ ಅನ್ನತ್ತೆ ಭಾಗವತ. ಒಂದು ಕೈಯಲ್ಲಿ 5 ಬೆರಳು, ಇನ್ನೊಂದು ಕೈಯಲ್ಲಿ 5 ಬೆರಳು, ಕೂಡಿಸಿದರೆ 10, ಅಕ್ಕಪಕ್ಕದಲ್ಲಿ ಹಿಡಿದರೆ 55 ಅಂತಾಗತ್ತೆ. 1 ರಿಂದ 10 ತನಕ ಸಾಲಾಗಿ ಕೂಡಿಸಿದರೆ ಬರುವಂಥ ಮೊತ್ತ ಇದೇ ವಿಶ್ವದ ವಿಶ್ಲೇಷಣೆಯ ಸಂಖ್ಯೆಯ ಮೊತ್ತ ಕೂಡ. ಒಂದು ಮೂಲದಿಂದ ಈ ವಿಶ್ವ ಅನ್ನುವ ವೃಕ್ಷ ಬೆಳೆದು ಬಂದಿದೆ. ಮರ ಬೆಳೆಯಲು ನೆಲ ಬೇಕು, ಬೀಜ ಬಿತ್ತಲು ಆಧಾರ ಬೇಕು. ಹಾಗೆಯೇ ಈ ವೃಕ್ಷ ಒಂದು ಆಧಾರ, ಒಂದು ಮೂಲ ಉಂಟು. ಆ ಆಧಾರದಲ್ಲಿ ಬಿತ್ತಿದಂಥ ಬೀಜ ಮತ್ತೆ ಮರಕ್ಕೆ ಮೂಲ ಆಗುತ್ತೆ ಅದು. ಹೀಗೆ ಇದರ ಒಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣಂತೆ ನಾಳೆ ದಿನ ಸಿಕ್ಕಾಗ. ಯಾಕಂದರೆ ಇವತ್ತು ಕಾಲಾಭಾವ ಆಗಿರೋದ್ರಿಂದ ಇವತ್ತಿನ ಈ ಭಾಗವತ ಚಿಂತನವನ್ನು ಇಲ್ಲಿ ನಿಲ್ಲಿಸಿ, ಇಲ್ಲಿಂದ ಮುಂದೆ ಈ ಒಂದು 55ರ ಸಂಖ್ಯೆ ಯಾವುದು, ಹೇಗೆ ಅನ್ನೋದು, ಏನಾಗುತ್ತೆ, ಹಾಗೆ ದ್ವಿಫಲ, ಮೂಲ ಪ್ರಕೃತಿಯ ಮೊದಲ ಸೃಷ್ಟಿಯ ಮಹತ್ವ, ದ್ವಿಫಲ, ತ್ರಿಮೂಲ, ಹೀಗೆ ಪ್ರತಿಯೊಬ್ಬನ ಜೀವನ ಈ 3 ಗುಣಗಳ ಪ್ರಭಾವದಲ್ಲೇ ನಡೆಯುವಂಥದ್ದು. ಹೇಗೆ ಅದು ಕಂಸನನ್ನೇ ಉದಾಹರಣೆ ತಗೊಂಡು ಇವೆಲ್ಲವನ್ನು ನೋಡ್ತಾ ನೋಡ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.